ಡಿಸೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನಾರಚನೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ಮೇಜರ್ ಸರ್ಜರಿ ನಡೆಯಲಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಅಭಯದ ಜೊತೆಗೆ ಮಂತ್ರಿಗಳಿಗೆ ಶಾಕ್ ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. ಡಿನ್ನರ್ ಮೀಟಿಂಗ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಸುಳಿವು ಕೊಟ್ರ. ಡಿನ್ನರ್ ಮೀಟಿಂಗ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಸುಳಿವು ಕೊಟ್ರ ಸಿಎಂ ಸಿದ್ದರಾಮಯ್ಯನವರು ಎಂಬ ಪ್ರಶ್ನೆ ಮೂಡಿದೆ. ಈಗ ಅಭಯದ ಜೊತೆಗೆ ಮೇಜರ್ ಸರ್ಜರಿಗೆ ಮುಂದಾದರ ಸಂಪುಟ ಪುನಾರಚನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಪುಟ ಸಹೋದ್ಯೋಗಿಗಳಿಗೆ ಸ್ಪಷ್ಟವಾಗಿ ಹೇಳಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ವಿಚಾರವನ್ನ ಖುದ್ದು ಪ್ರಸ್ತಾಪಿಸಿದ್ದಾರೆ. ಸಂಪುಟ ಪುನಾರಚನೆ ಆಗಲಿದೆ, ಸಿದ್ಧವಾಗಿರಿ ಎಂದಿದ್ದಾರೆ ಎಲ್ಲ ಮಂತ್ರಿಗಳಿಗೆ. ಸಿಎಂ ಹೈಕಮಾಂಡ್ ಒಪ್ಪಿದರೆ ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆಯಾಗುವುದಂತೂ ಖಂಡಿತ ಅಂತಿದ್ದಾರೆ. ಕೆಲ ಸಚಿವರ ಜೊತೆಗೆ 1-to-1 ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಈ ಒಂದು ಮೀಟಿಂಗ್ನಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಭಾಗಿಯಾಗಿದ್ದು ಕೆಲ ಸಚಿವರ ಜೊತೆಗೆ 1-to-1 ಪ್ರತ್ಯೇಕ ಸಭೆ ಕೂಡ ನಡೆಸಿದ್ರು. ಡಿಸೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಫಿಕ್ಸ್. ಹಾಗಾದ್ರೆ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ಮೇಜರ್ ಸರ್ಜರಿ ಮಾಡಲು ಮುಂದಾಗಿದ್ದ ಸರ್ಕಾರ ಸಂಪುಟ ಪುನಾರಚನೆ ಆಗಲಿದೆ, ಸಿದ್ಧವಾಗಿರಿ ಎಂದಿದ್ದಾರೆ ಸಚಿವರಿಗೆ. ತಗೊಂಡು ಕಳಿಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ ಏನಿಲ್ಲ ಸರ್. ಯಾವ ವಿಚಾರದ ಮೇಲೆ ವೈಯಕ್ತಿಕ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ ಸರ್? 1-to-1 ವಿಚಾರನ ಅಥವಾ ಹೇಗೆ? ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ ಆಗಿ ಕರೆಸಿ ಮಾತಾಡಿ ಅಟ್ ಎ ಟೈಮ್ ರಾದರ್ ದನ್ ಹ್ಯಾವಿಂಗ್ ಎ ಪ್ರೈವೇಟ್ ಮೀಟಿಂಗ್ ವಿ ಹ್ಯಾಡ್ ಎ ಕ್ಯಾಶುವಲ್ ಡಿನ್ನರ್. ಅಲ್ಲ, ಒಬ್ಬೊಬ್ಬರಾಗೆ ಮಾತಾಡ್ಸಿದ್ರು ಕ್ಯಾಶುವಲ್ ಆಗಿ ಸರ್. ಈಗ ಮಾತಾಡೋಂಥ ಸುರ್ತೇನೆ ಸರ್, ಕ್ಯಾಶುವಲ್ ಮಾತಾಡೋಂಥದ್ದು. ಈಗ ರಾಜ್ಯದಲ್ಲಿ ಮೇಜರ್ ಇಶ್ಯೂ ಇತ್ತು ಅಂತಂದ್ರೆ ಅಥವಾ ಮೇಜರ್ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತಂದ್ರೆ ನೀವು ಸಿಎಂ ಅವರು ಉಪಹಾರ ಕೂಟ ಕರೆದು ಮಾಡ್ಬೋದಾಗಿತ್ತು. ಈಗ ಸಿಎಂ ಅವರು ಈ ಔತಣ ಕೂಟ ಕರೆದಿದ್ದ ಏನೋ ಮಾತಾಡೋದು ಇರಲೇಬೇಕು. ಅಲ್ಲ, ಲಾಸ್ಟ್ ಇಯರು ಕರೆದಿದ್ರು, ಈ ಇಯರು ಕರೆದಾರೆ. ಎವ್ರಿ ಇಯರ್ ಈ ಕಾಲ್ಸ್. ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು, ಯಾವ ಟೈಮಿಗೆ ಕರೀಬಾರ್ದು ಅಂತದ್ದು ಏನು ಸರಿ ಇಲ್ಲ. ಬಟ್ ಐ ಥಿಂಕ್ ಎಸ್ ಕಾಲ್ಡ್. ಸೊ ಅದಕ್ಕೆ ನೀವು ಯಾವಾಗಲೂ ಕರೆದ್ರೆ ಇದಕ್ಕೆ ಕೇಳ್ಬೋದು. ಈ ಪ್ರಶ್ನೆ ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಬಟ್ ಏನಾಗಿದೆ ನಿಮ್ಗೆ ಹೇಳಿದ್ದೀನಿ ನಾನೀಗ. ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಎಲ್ಲ ಇದೆ ಸರ್. ಅದು ಸಿ ಎಮ್ಗೆ, ಆಮೇಲೆ ಡಿ ಸಿ ಎಮ್ಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತೆ ಗ್ರಾಮಾಂತರ ಪ್ರದೇಶದವ್ರಿಗೆ ZPTP ಬರ್ತಾ ಇದೆಯಲ್ಲ, ಇಷ್ಟ ಸಬ್ಜೆಕ್ಟ್ ಇಲ್ಲ, ಬೇರೆ ಬೇರೆ. ನಮ್ದು ಫೆಬ್ರವರಿ ಅಂದ್ಕೊಂಡಿದೀವಿ, ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು. ZPTPದು ಅದೇ ಸಮಯಕ್ಕೆ ಆಗ್ಬೋದು, ಒಟ್ಟಿಗೆ ಏನಾಗಲ್ಲ. ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಸರ್, ಸಚಿವರ ಮೌಲ್ಯಮಾಪನ ಏನಾದರೂ ಇಲ್ಲ ಆಗಿದೆಯಾ? ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ನನಗೆ ಹೇಳಿದಲ್ಲ, ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ ಯಾವುದು ಡಿಸ್ಕಷನ್ಸ್ ಇಲ್ಲ. ಯಾವ ಸಬ್ಜೆಕ್ಟು ಇಲ್ಲ. ಬಗ್ಗೆ ಮಾತಾಡಿದ್ರ BJP ವಿಚಾರನೂ ಇಲ್ಲ ಇವತ್ತು.